ಸರ್, ನಿಮ್ಮದೊಂದು ಪಕ್ಷ ಇದೆ, ಅದಕ್ಕೊಬ್ಬ ನಾಯಕರಿದ್ದಾರೆ ರಾಹುಲ್ ಗಾಂಧಿ. ಯಾವ INDA ಪ್ರಯತ್ನ ಮಾಡಿದ್ರಲ್ಲ 9 ತಿಂಗಳ ಚುನಾವಣೆಗಿರುವಾಗ, ಇದನ್ನು 2 ವರ್ಷಕ್ಕಿಂತ ಮುಂಚೆ ಮಾಡೋದಕ್ಕೆ ಏನಾಗಿತ್ತು? ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ. ನಮ್ಮ ತಾಯಿ ಸತ್ತೋಗುವೆ, ನಾನು ಇನ್ನು ಚಿಕ್ಕ ಹುಡುಗ ಅಲ್ಲ ಸರ್. ಈಗ ಅಲ್ಲಿಂದ ಇಲ್ಲಿ ತನಕ 6 ಮೀಟಿಂಗ್ಗಳಾಗಿದ್ದಾವೆ. ಹೌದು, 6 ದಿವಸ ಕೆಲಸ ಮಾಡಿದೆ INDA. ಇದನ್ನು ಒಂದೇ ಸ್ಟ್ರೆಚ್ಗೆ 6 ದಿವಸ ಮಾಡಿ ಮುಗಿಸಿ ಬನ್ನಿ ಒಂದು ಸಮಾವೇಶ ಮಾಡೋಣ ಅಂದಿದ್ರೆ ಹೆಂಗಿರ್ತಿತ್ತು? ಏನಾಗಿದೆ? ಈ ಮೈತ್ರಿಕೂಟದ ಒಂದೇ ಒಂದು ಸಮಾವೇಶ ಆಗಿಲ್ಲ ಇನ್ನೂ ತನಕ. ಮೈತ್ರಿಕೂಟದ ಪಕ್ಷಗಳನ್ನು ಸೇರಿಸ್ಕೊಂಡಿರೋದಕ್ಕಾಗ್ತಿಲ್ಲ. 2 ತಿಂಗಳಲ್ಲಿ ಚುನಾವಣೆ ಇದೆ. ಒಂದು ಪಕ್ಷದ ನೇತೃತ್ವ ವಹಿಸಿಕೊಂಡಂಥವ್ನು ಹೆಡ್ ಕ್ವಾರ್ಟರ್ನಲ್ಲಿ ಕೂತ್ಕೊಂಡು ಫೈರ್ ಫೈಟಿಂಗ್ ಮಾಡಬೇಕು. ಇವರು ಯಾತ್ರೆ ಮಾಡ್ಕೊಂಡಿದ್ದಾರೆ ಈಗ. ನನ್ನ ಮಗನೇ, ನೀವೊಂದು ಕೆಲಸ ಮಾಡ್ರ, 2 ಮಾಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಒಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಟ್ಟು ಆ ರಾಹುಲ್ ಗಾಂಧಿ ಅವ್ರನ್ನ ಮುಂದೆ ಇಟ್ಕೊಂಡು ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿದ್ದೀರಿ. ಫೈಟಿಂಗ್ ಸ್ಪಿರಿಟ್ ಎಲ್ಲಿದೆ? ಹಿಂಗ್ಯಾಕೆ ಆಗ್ತಿದೆ ಅಂದ್ರೆ ಮಾಧ್ಯಮದಲ್ಲಿ ಮೋದಿನ ತೋರಿಸ್ತೀರಿ, ಮಾಧ್ಯಮದಲ್ಲಿ ಮೋದಿನ ತೋರಿಸ್ತೀರಿ. ಹೇಳ್ತಿರೋದು ಯಾಕೆ ಹೇಳ್ತೀರಿ ಗೊತ್ತಾ? ನೀವೆಲ್ಲ ಸ್ಪಿರಿಟ್ ಮೋದಿ ತೋರಿಸೋದು ಟಿವಿನಲ್ಲೇ. ನಮ್ಮ ಪ್ರಕಾರ ನೀವು ಅಷ್ಟೇ ರಾಹುಲ್ ಗಾಂಧಿಗೆ ತೋರಿಸ್ರಿ. ಪಾದಯಾತ್ರೆ ತೋರಿಸ್ರಿ, ರಾಹುಲ್ ಗಾಂಧಿ ಯಾಕೆ ತೋರಿಸಲ್ಲ? ಅಷ್ಟೇ ತೋರಿಸ್ರಲ್ಲ, ನಿಮಿಷ ತೋರಿಸ್ರಿ. ಈಗ 5-5 ಸಾವಿರ ಕಿಲೋಮೀಟರ್ ತಿರುಗಾಡ್ರ ಅವರು, ಅಷ್ಟೇ ತೋರಿಸ್ರಿ. ಅವ್ರದ್ದು ಅವ್ರು ಪವರ್ಫುಲ್ ಆಗಲಿ, ನನಗೆ ಹೇಳ್ರಿ. ನೆಕ್ಸ್ಟ್ ಇಲ್ಲೇ ಡಿಬೇಟಿಗೆ ಬರ್ತೀನಿ ನಾನು. ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇಲ್ಲ ನಾನು ಹುಟ್ಟಿದ್ರೆ ನಾನು ಎದುರುಗ ನಿಂತ್ಕೊಂಡು ನೀನ್ ಜಯಿಸ್ಕೊಂಡು ಹೋಗ್ಬಿಟ್ರೆ ನೀನ್ ಕಾಲ್ ಕೆಳಗೆ ದೂರಿ ನಾನು ತಲೆ ಬಡ್ಸ್ಕೊಂತೀನ. 2001ರಲ್ಲಿ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆದ್ರು. ಇಮಿಡಿಯೇಟ್ ಆಗಿ ಗುಜರಾತ್ ಗಲಭೆ ಆಯಿತು. ಅದಾದ ನಂತರ 10 ವರ್ಷ ನಿರಂತರವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾ ಅವ್ರನ್ನ ವಿಚ್ಚಂಟು ಮಾಡಿದೆ. ಬೆನ್ನ ಹತ್ಕೊಂಡು ಕಾಡಿದ್ದಾರೆ ಅವರು. ಕುಂತಲ್ಲಿ ನಿಂತಲ್ಲಿ ಕಾಡಿದ್ದಾರೆ. ಆ ರೀತಿಯಾಗಿ ಕಾಡಿದ್ರೆ ಒಬ್ಬ ಮನುಷ್ಯನ ಪೊಲಿಟಿಕಲ್ ಕರಿಯರ್ ಮುಗಿದು ಹೋಗಬೇಕಾಗಿತ್ತು. ಇಫ್ ಒಪಿನಿಯನ್ ಮೇಕಿಂಗ್ ನ ಮೊನೋಪಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಹತ್ರನೇ ಇರೋದು ನಿಜ ಅಂತಾಗಿದ್ರೆ ನರೇಂದ್ರ ಮೋದಿ ಕತೆ ಮುಗಿಸ್ಬಿಡ್ತಿದ್ರಿ. ಮೇನ್ ಸ್ಟ್ರೀಮ್ ಮೀಡಿಯಾ 10 ವರ್ಷ ಕಾಡಿದ್ದಾರೆ ಅವ್ರನ್ನ. ಇವನೇ ನನಗೆ ಕೌಂಟರ್ ಕೊಡ್ತಾವನೆ, ಈಗ ನಾನು ಕೊಡ್ತೀನಿ ನೋಡಿ ಕೌಂಟ್ರು. ಬೆಚ್ಚೆ ಬೆದ್ದು ಬಿಡಬೇಕು. ವೆರಿ ಗುಡ್ ಪ್ರಶ್ನೆ. ಕಾಡಿದಾರೆ ಅಂತ ಹೆಂಗೆ ಕೇಳಿದಾರೆ ಗೊತ್ತಾ? ಪ್ರಶ್ನೆನ ಕೇಳಿದಾರೆ. ಪ್ರಶ್ನೆ ಕೇಳಿದ್ರೆ ಕಾಡದಂಗೆ ಆಗೋದಿಲ್ಲ. ಪ್ರಶ್ನೆ ಕೇಳಿದ್ರೆ ಕಾಡದಂಗೆ ಆಗೋದಿಲ್ಲ. ನೀವು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಟಿವಿಯಲ್ಲಿ ತೋರಿಸ್ತಾ ಇದ್ದೇವೆ ಅಂತಾನೆ ಅರ್ಥ. ಇಲ್ಲಿ ಟಿವಿಯಲ್ಲೇ ತೋರಿಸೋದಿಲ್ಲಲ್ಲ. ಕಾಡ್ರೆ 100 ಸಲ ಕೇಳ್ರಿ. ಅವ್ರ ಡಿಬೇಟ್ನ ತೋರಿಸೋದೇ ಇಲ್ಲ, ಅವ್ರು ಮಾತಾಡಿದ್ದು ತೋರಿಸೋದಿಲ್ಲ, ಪಾರ್ಲಿಮೆಂಟ್ನಾಗ ಯಾವನ ಬಂದು ತೋರಿಸೋದಿಲ್ಲ. ಇವು ಸರ್, ಇದು ನೋಡಿ, ಇದು ಪ್ರಧಾನಮಂತ್ರಿ ಮೋದಿ ಅವರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಸಿಚುವೇಶನ್ ಇದೆ. ಅವ್ರಿಗೆ ಅನುಕೂಲ ಆಗ್ಬೋದು, BJP ಅವರಿಗೂ ಅನುಕೂಲ ಆಗ್ಬೋದು, ಅದ್ರಿಗೂ ಆಗೋಲ್ಲ. ಇಫ್ ಯು ಓನ್ಲಿ ಟಾಕ್ ಅಟ್ ದ ಹಿತಾಸಕ್ತಿ ಆಫ್ ಈ ದೇಶ, ನಮಗೂ ದೇಶ ಅಷ್ಟೇ ಇಂಪಾರ್ಟೆಂಟ್ ಇದೆ, ಅವ್ರಿಗೆ ಅಷ್ಟೇ ಇದೆ. ಬಟ್ ಇಟ್ ಇಸ್ ಬೆನಿಫಿಟಿಂಗ್ ಹೋಮ್. If you don't want to speak on policies, if you don't want to speak on performances, so if ನೀವು ಭಾಳ ಇಂಪಾರ್ಟೆಂಟ್ ಇಶ್ಯೂನ ತೊಗೊಂಡು ಡಿಬೇಟ್ ಮಾಡಿದ್ರೆ ಅದಕ್ಕೆ ಅವರು ಬರ್ಬೋದು, ನಾವು ಬರ್ಬೋದು, ಕೆಲವು ಟೈಮ್ ನಾವು ರೈಟ್ ಇರ್ಬೋದು, ಅವ್ರು ರೈಟ್ ಇರ್ಬೋದು. ಆ ಡಿಬೇಟಿಗೆ ಅವಕಾಶನೇ ಕೊಡಲಾರಂಗೆ ಕಾಂಟ್ರವರ್ಸಿ ಇಶ್ಯೂಗಳಿಗಾಗೇ ಡಿಬೇಟ್ ಮಾಡ್ತಾ ಹೋದ್ರೆ ಯಾರಿಗೆ ಬೆನಿಫಿಟ್ ಆಗುತ್ತೆ? ಏನ್ರಯ್ಯ ನಿಮ್ಮ ಹಿಂಸೆ, ನಿಮ್ಮದು ಏನು ಹಿಂಗೆ ಹಿಂಸೆ ಕೊಡ್ತೀರಾ ಅಂತ ಇನ್ನೊಂದ್ಸಲ ಯೋಚನೆ ಮಾಡಿ ಹೇಳಿ. ರಾಹುಲ್ ಗಾಂಧಿ ಅವ್ರನ್ನ ಟಿವಿಲಿ ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತಾ? 100% ಯೋಚನೆ ಮಾಡಿ ಹೇಳಿ. 100% ಆಗುತ್ತೆ. ಅವರ ಭಾಷಣಗಳನ್ನ ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ನೀವು ಎಡಿಟ್ ಮಾಡ್ಲಾರಂಗೆ ತೋರಿಸ್ರಿ ಭಾಷಣ. ಒಂದ್ ನಿಮಿಷ ಮಿಲಿಟರಿ ದಿಮಾಕ ಮಾಡ್ತೀನಿ. ಅವ್ರೊಬ್ಬರಿಲ್ಲ, ನೀವು ರಾಹುಲ್ ಗಾಂಧಿ ಒಬ್ಬರೇ ತೋರಿಸಿ. ಯೋಚನೆ ಮಾಡಿ ಹೇಳಿ. ರಾಹುಲ್ ಗಾಂಧಿ ಅವರ ಭಾಷಣವನ್ನು ಯಥಾವತ್ತಾಗಿ ಪ್ರಸಾರ ಮಾಡಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತೀರಿ. ಮೋದಿ ಅವ್ರದ್ದು ಕೂಡ ಬಹಳ ಭಾಷಣ ಯಥಾವತ್ತಾಗಿ ನೀವು ತೋರಿಸ್ತೀರಾ? ತೋರಿಸ್ತೀವಿ, ಕೊಡ್ತೀನಿ, ನಾನು ವಿಡಿಯೋಗಳು ಕೊಡ್ತೀನಿ, ತೋರಿಸ್ತೀವಿ. ನೋಡ್ರಿ, ನಾನು ಕೊಡ್ತೀನಿ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬೀಶ್. ರಾಹುಲ್ ಗಾಂಧಿ ಅವರು ಹಮಾಲಿ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ. ಯಾರೇ ಪ್ರಶ್ನೆ ಇಂಟೆಲೆಕ್ಚುಯಲ್ ಪ್ರಶ್ನೆ ಕೇಳಿದ್ರು ಕೂಡ ಪ್ರಶ್ನೆ ಕೊಡ್ತಾನೆ. ಪ್ರಧಾನಮಂತ್ರಿ 9 ವರ್ಷ ಆಯಿತು, ಒಂದು ಮೀಡಿಯಾಗೆ ಅಡ್ರೆಸ್ ಮಾಡಿಲ್ಲ. ನೀವು ಬರ ಪ್ರಶ್ನೆಗಳು ಅವ್ರಿಗೂ ಕೇಳ್ರಿ, ಅವಾಗ ನೋಡೋಣ ಯಾರು ನಾಲೆಜ್ ಎಷ್ಟಿದೆ ಅಂತ ಗೊತ್ತಾಗುತ್ತಲ್ಲ. ಅಂದ್ರೆ ಏನು, ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಏನಾಗುತ್ತೆ, ಅನ್ಪ್ರಿಪೇರ್ಡ್ ಆಗಿ ಯಾವುದೋ ಲೀಡರ್ ಯಾವುದೇ ಪ್ರಶ್ನೆ ಕೇಳಿದ್ರೆ ನನಗೂ ನೀನು ಇಲ್ಲಿ ಕುಂದರ್ಸಿ ಕೇಳಿದ್ರೆ ಎಲ್ಲ ಇತಿಹಾಸ ಗುರ್ತಿರೋದಿಲ್ಲ. ಬಟ್ ನೀವು ಅದ್ಭುತವಾಗಿ ಉತ್ತರ ಕೊಡ್ತಿದ್ದೀರಿ. ಹೌದು, ಇರಲಿ. ಬಟ್ ನೀವು ಅಲ್ಲ, ಮೋದಿ ಅವ್ರಿಗೆ ಕೇಳ್ರಲ್ಲ ಎಷ್ಟು ಅದ್ಭುತವಾದ ಉತ್ತರ ಬರ್ತದೆ, ನಾವು ನೋಡೋಣಲ್ಲ. ನೀವು ಸಣ್ಣ ಹುಡುಗರನ್ನ ಕುಂದಿರ್ಸ್ಕೊಂಡ್ರೆ ಅವ್ರು ಮಾತಾಡ್ರೆ ನಾನು ಹೇಳ ಭಾಷಣಗಳು ಕ್ಲೈಮೇಟ್ ಕ್ಲೌಡ್ ಕೆಳಗೆ ಹೋಗೋದು ಅದು ಮಾತಾಡೋಣ, ಹಂಗಿದಾವೆ. ಬಂದ್ಬಿಟ್ಟಿಲ್ಲ ನನಗೆ ಹೇಳಕ್ಕೆ. ಚೆನ್ನಾಗಿ ಗೈಬೇಕು. ಯಾರನ್ನ ಸರ್? ನನ್ನೇ ಕಣಪ್ಪ, ಬಾರಪ್ಪ. ಅದನ್ನ ಜಾಸ್ತಿ ತೋರಿಸಿ ಅವ್ರಿಗೆ ಡಿಫೈ ಮಾಡಲ್ಲ. ನೀವು ಯಾವ್ದ್ರ ಒಬ್ಬ ದೇಶದ ಪ್ರಧಾನಮಂತ್ರಿ ಹೇಳ್ಬೋದಂಗೆ ಕ್ಲೌಡ್ ಕೆಳಗೆ ಹೋಗ್ಬಿಡ್ತು, ಹೆಲಿಕಾಪ್ಟರ್ ಕಾಣಂಗಿಲ್ಲ ಅಂತ ಹೇಳಿ. ಸೈನ್ಸ್ ಮಾತಾಡೋಣ ಈಗ ಸೈನ್ಸ್ ಮಾತಾಡೋಣ, ಹೇಳ್ರಿ, ಏನ್ ಬೇಕಂತ ಮಾತಾಡ್ರಿ. ನಾವೇನ್ ಹೇಳ್ತಾ ಇದೀವಿ, ಒಬ್ಬರನ್ನ ಡಿಫೈ ಮಾಡಿ ಇನ್ನೊಬ್ಬರು ಪ್ರಮೋಟ್ ಮಾಡಬೇಡಿ. If he's okay, if he's not spoken well also, but it's not a mandate to show only negative things about him. All of the stories 2014ರಲ್ಲಿ ಕಾಂಗ್ರೆಸ್ 44 ಬಂದಿದ್ದಕ್ಕೆ 2019ರಲ್ಲಿ ಕಾಂಗ್ರೆಸ್ 52 ಬಂದಿದ್ದಕ್ಕೆ ಮಾಧ್ಯಮ ಕಾರಣ. ಅಲ್ಲ, ಮೆಜಾರಿಟಿ ಯಾಕೆ ಕಾರಣ ಅಂತ ಕೂಡ ಹೇಳ್ತೀನಿ ಕೇಳ್ರಿ. ನೀವು ಟೈಮ್ ಫ್ರೇಮ್ ತೆಗೆದು ಚೋಟ್ ಮಾಡಿ ಸರ್. ಈಗ ಸುಮ್ಮನೆ ಉದಾಹರಣೆಗೆ
ಇದು ನಾವು ಕಳೆದ 10 ವರ್ಷದಿಂದ ಬೇಡ 5 ವರ್ಷ ತಗೊಳ್ರಿ ಡಿಬೇಟ್ಗಳು ಯಾವ್ಯಾವ ಚೆಕ್ ಮಾಡಿ ಅಲ್ಲ ಯಾವ ವಿಷಯದ ಮೇಲೆ ಡಿಬೇಟ್ಗಳಾಗಿದ್ದಾವೆ ಹೇಳಿ ಚೆಕ್